ಗುರವೇ ಸರ್ವಲೋಕಾನಾಂ ಭಿಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಹಳ ಪ್ರಮುಖವಾದ ಮತ್ತೊಂದು ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಅದೇ ಗುರುವಿನ ಆರಾಧನೆ, ಗುರುಬಲ, ಆ ಬಲದ ರಹಸ್ಯ ವಿಚಾರಗಳು. ಎಸ್, ಮೇಷರಾಶಿಯವರಿಗೆ ಗುರುಬಲ ಅನ್ನತಕ್ಕಂಥದ್ದು ಮೊನ್ನೆ ಮೇ ತಿಂಗಳಿನಲ್ಲೇ ಅರ್ಧಕ್ಕೆ ಮುಗಿದು ಹೋಯಿದೆ. ಅದು ಮುಗಿದು ಜೂನ್ ತಿಂಗಳು ಸಹ ಮುಗಿದು ಹೋಯ್ತಾಗಲೇ ಇನ್ನು ಜುಲೈ ತಿಂಗಳು ಬೇರೆ ಆರಂಭ. ಇನ್ನು ಎಷ್ಟು ದಿನಗಳ ಕಾಲ ಗುರುಬಲ ಇರೋದಿಲ್ಲ ಅನ್ನುವಂಥದ್ದು ಮೇಷರಾಶಿಯನ್ನು ನೋಡೋಕೆ ಹೋದರೆ ಇನ್ನು 2 ವರ್ಷಗಳ ಕಾಲ ಸತತವಾಗಿ ಮೇಷರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಇರೋದಿಲ್ಲ. ಹಾಗಾದರೆ ಏನು ವಿಚಾರ, ಯಾವ ರೀತಿಯಲ್ಲಿ ಆ ಗುರುವಿನ ಬಲವನ್ನು ಅಥವಾ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು, ನೀವು ಗುರುಬಲ ಇಲ್ಲ ಅನ್ನುವಂಥ ವಿಚಾರದಿಂದ ಹೇಗೆ ಹೊರಬರಬೇಕು, ನೀವು ಹೇಗೆ ಆ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅನ್ನುವಂಥ ಹಲವಾರು ವಿಚಾರಗಳನ್ನು, ಯಾಕೆ ಗುರು ಮೇಷರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು ಸಹ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಶೇಷ ಪರಿಹಾರಗಳನ್ನು ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಬಹಳ ಪ್ರಮುಖವಾದ ವಿಡಿಯೋ ಇದು, ರೀಚ್ ಆಗಲೇಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾಗಿ ಮೇಷರಾಶಿಯವರಿಗೆ ಗುರುಗ್ರಹ ಭಾಗ್ಯಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಾನೆ. ಗುರುಗ್ರಹ ನಿಮಗೆ ಭಾಗ್ಯಾಧಿಪತಿ ಅಂತಂದರೆ ಮೇಷರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಗ್ರಹ ಯಾವ್ದಾರು ಇದೆಯಾ ಅಂತ ಕೇಳಿದ್ರೆ ಅದು ಗುರುಗ್ರಹವಾಗಿರುತ್ತದೆ. ಕಾರಣ ಗುರು ನಿಮಗೆ ಭಾಗ್ಯಾಧಿಪತಿ, 9ನೇ ಮನೆ ಅಧಿಪತಿ. ಯಾವ ಕೆಲಸಗಳು ನೀವು ಆಗೋದೇ ಇಲ್ಲ ಅನ್ಕೊಂಡಿದ್ರೋ, ಯಾವುದು ನಿಮಗೆ ಸಾಧ್ಯವೇ ಇಲ್ಲ, ನನ್ನ ಜೀವನ ಇಷ್ಟೇ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ರು, ಸಡನ್ ಆಗಿ ಒಂದು ಜೀವನದಲ್ಲಿ ಅದೃಷ್ಟ ಬರಬೇಕು, ಅದೃಷ್ಟವಶಾತ್ ಕೆಲಸ ಆಯಿತು, ಅದೃಷ್ಟವಶಾತ್ ದುಡ್ಡು ಬಂತು, ಅದೃಷ್ಟವಶಾತ್ ಮದುವೆ ಆಯಿತು, ಅದೃಷ್ಟವಶಾತ್ ಮಕ್ಕಳಾದರು, ಅದೃಷ್ಟವಶಾತ್ ಕೆಲಸ ಸಿಕ್ತು, ಅದೃಷ್ಟವಶಾತ್ ವ್ಯಾಪಾರ ಅಭಿವೃದ್ಧಿ ಆಯಿತು, ಏನೇ ಈ ಅದೃಷ್ಟವಶಾತ್ ಜೀವನದಲ್ಲಿ ಏನೇನು ಒಳ್ಳೆಯದಾಗಬೇಕು ಅಂತಿರ್ತೀಯೋ ಮೇಷರಾಶಿಯವರಿಗೆ ಮಾತ್ರ ಗುರು ಭಾಗ್ಯಾಧಿಪತಿ ಆಗಿರೋದ್ರಿಂದ ನಿಮಗೆ ಅದನ್ನೆಲ್ಲ ಕೊಡ್ತಕ್ಕಂಥದ್ದು ಗುರುಗ್ರಹನೇ ಆಗಿರ್ತಾನೆ. ನೋಡಿ, ಬಹಳ ಪ್ರಮುಖವಾಗಿ ಮೇಷರಾಶಿಯವರಾಗಿದ್ದು ನೀವು, ನಿಮಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಆಸಕ್ತಿ ಇದ್ದು ಅದು ಸರಿಯಾಗಿ ನಿಮಗೆ ತಲುಪಬೇಕು, ನಿಮಗೆ ಸರಿಯಾಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗಬೇಕು ಅಂತಂದರೆ ಗುರುವಿನ ಆರಾಧನೆ ಮಾಡಬೇಕು. ನೀವು ಮೇಷರಾಶಿಯವರಾಗಿದ್ದು ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಜಗಳ ಮನಸ್ತಾಪಗಳಿದ್ದರೆ ಅದು ಸರಿ ಹೋಗಬೇಕು, ಅಥವಾ ನಿಮ್ಮ ತಂದೆಯವರ ಆರೋಗ್ಯ ಸರಿ ಇಲ್ಲ ಅದು ಸರಿ ಹೋಗಬೇಕು, ಈ ತಂದೆಯವರ ಒಂದು ಸಹಕಾರ ಸಹಾಯ ಸಿಗಬೇಕು. ಮೇಷರಾಶಿ ನಿಮ್ಮದು ಅಂದರೆ ಗುರುವಿನ ಅನುಗ್ರಹ ಬೇಕು. ಗುರುಗ್ರಹ ಬಹಳ ಪ್ರಮುಖವಾಗಿ ಬಹಳ ಕಳೆದೋಗಿರ್ತಕ್ಕಂಥದ್ದು. ಅಂದರೆ ನೀವು ಮೇಷರಾಶಿಯವರಾಗಿ ದಿನಾರು ಕಳ್ಕೊಂಡಿದ್ರೆ, ಅದು ವಸ್ತು ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಏನೇ ಸ್ಥಾನಮಾನಗಳಾಗಿರಬಹುದು, ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ನಿಮಗೆ ಅನುಕೂಲ ಮಾಡಿಕೊಳ್ತಕ್ಕಂಥದ್ದು ಗುರುಗ್ರಹನಾಗಿರ್ತಾನೆ. ನೀವು ಮೇಷರಾಶಿಯವರಾಗಿದ್ದು ವಿದೇಶ ಪ್ರಯಾಣ ಮಾಡಬೇಕು, ವಿದೇಶ ವಾಸ ಮಾಡಬೇಕು, ವಿದೇಶದಲ್ಲಿ ನೆಲೆಸಬೇಕು, ಅಥವಾ ವಿದೇಶಕ್ಕೆ ಹೋಗಿ ಬರಬೇಕು, ಏನೇ ಆಗಲಿ ವಿದೇಶ ಸಂಬಂಧಿತವಾದಂಥ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಗುರುಗ್ರಹನಾಗಿರ್ತಾನೆ. ಅಷ್ಟೇ ಅಲ್ಲದೆ ಗುರು ವಿವಾಹವನ್ನು ಸಹ ಮಾಡಿಸ್ತಾನೆ ಮೇಷರಾಶಿಯವರಿಗೆ. ಇನ್ನೂ ಬಹಳ ಪ್ರಮುಖವಾಗಿ ಹೇಳ್ತೀನಿ, ಗುರು ಬಲ ಅನ್ನತಕ್ಕಂಥದ್ದು ಎಲ್ಲರಿಗೂ ಮುಖ್ಯ. ಗುರುಳೇ ನಾನು ಮೇಷರಾಶಿ ಸೈಟ್ ತಗೊಳ್ಳ, ಇಲ್ಲಪ್ಪ ಗುರುಬಲ ಇಲ್ಲ, ನಿನ್ಗೊಂದು 2 ವರ್ಷ ಸ್ವಲ್ಪ ಕಷ್ಟ ಆಗ್ಬೋದು ಸೈಟ್ ತಗೊಳ್ಳೋದು ಅಂತ ಹೇಳ್ತಾನೆ. ಗುರುಗಳೇ ನನಗೆ ಮದುವೆ ಆಗಿಲ್ಲ, ಮದುವೆ ಆಗ್ಬೋದಾ ಮೇಷರಾಶಿ ಅಂತ ಕೇಳಿದ್ರೆ ನೀವು ಇಲ್ಲಪ್ಪ ಗುರುಬಲ ಇಲ್ಲ, ಒಂದು 2 ವರ್ಷ ಬಹಳ ಕಷ್ಟ ಆಗ್ತದೆ, ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಗುರುಗಳೇ ಮದುವೆ ಆಗಿದೆ, ಇನ್ನೂ ಮಕ್ಕಳಾಗ್ತಾ ಇಲ್ಲ, ಯಾವಾಗ ಮಕ್ಕಳಾಗುತ್ತೆ, ಗುರುಬಲ ಬೇಕು ಸಂತಾನ ಆಗಲಿಕ್ಕೆ, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಏನೇ ಶುಭ ಕಾರ್ಯಗಳಾಗಬೇಕು, ಜೀವನದಲ್ಲಿ ಅಭಿವೃದ್ಧಿ ಬೇಕು, ಗುರು ಬೇಕಾಗಿರ್ತಾನೆ. ಅದ್ರ ಜೊತೆಯಲ್ಲಿ ಮೇಷರಾಶಿಯವರಿಗೆ ಭಾಗ್ಯ ವ್ಯಯಾಧಿಪತಿ ಆಗ್ತಾನೆ ಗುರು. ಸೊ ನೀವು ಮೇಷರಾಶಿಯವರಾಗಿದ್ದು ತವರು ಮನೆಯ ಆಸ್ತಿ ಬೇಕು, ತವರು ಮನೆಯ ಬಾಂಧವ್ಯ ಚೆನ್ನಾಗಿರಬೇಕು, ತವರು ಮನೆಯಿಂದ ಸ್ವಲ್ಪ ಸಹಕಾರ ಸಹಾಯ ಬೇಕು ಅಂದರೂ ಸಹ ಮೇಷರಾಶಿಯ ವಿವಾಹಿತ ಸ್ತ್ರೀಯರಿಗೆ ನಾನು ಹೇಳ್ತಾ ಇರುವಂಥದ್ದು ಗುರುವಿನ ಅನುಗ್ರಹ ಬೇಕಾಗಿರ್ತದೆ. ಸೊ ಇಷ್ಟೆಲ್ಲ ಕೊಡ್ತಕ್ಕಂಥ ಅದ್ಭುತವಾದಂತಹ ಆ
ಗುರು ಮೇಷರಾಶಿಯವರಿಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಪ್ರಧಾನ, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರ್ತಾನೆ ನೋಡ್ಕೊಳ್ಳಿ. ಸೊ ನಿಮಗೆ ಗುರುವಿನ ಆರಾಧನೆ ಮಾಡ್ಕೊಳ್ಳೋಕ್ಕೆ, ಒಂದು ಗುರುವಿಗೆ ವಿಶೇಷವಾಗಿ ಆರಾಧನೆ ಮಾಡ್ಕೊಂಡು ಆ ಗುರು ಬಲವನ್ನು ಪಡ್ಕೊಳ್ಳಿಕ್ಕೆ, ಈಗಿಲ್ಲ ನಿಮಗೆ ಗುರುಬಲ. 2027 ಮೇ ಜೂನ್ ತನಕ ನಿಮಗೆ ಗುರುಬಲ ಅನ್ನತಕ್ಕಂಥದ್ದು ಬರೋದಿಲ್ಲ. ಸೊ ಹೀಗಿರುವಾಗ ನಿಮಗೆ ಗುರುಬಲ ಬೇಕು ಅಥವಾ ಗುರುವಿನ ಅನುಗ್ರಹ ಬೇಕು ಅಂತಂದಾಗ ಜುಲೈ 10ನೇ ತಾರೀಕು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಜುಲೈ 10ನೇ ತಾರೀಕು ಬಹಳ ಪ್ರಮುಖವಾದಂತಹ ದಿನ ಆಗಿರುತ್ತೆ ಮೇಷರಾಶಿಯವರಿಗೆ ಆ ಗುರುವಿನ ಆರಾಧನೆ ಮಾಡ್ಕೊಳ್ಳೋಕೆ. ಏನು ಮಾಡಬೇಕು ಹಾಗಾದರೆ? ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ದಿನ ಇದೆಯಲ್ಲ, ಟೈಮ್ ಇದೆಯಲ್ಲ ಹೇಗಿದ್ರು. ಸೊ ಮೊದಲಿಂದ ಪ್ಲ್ಯಾನ್ ಮಾಡಿಕೊಂಡು ಜುಲೈ 10ನೇ ತಾರೀಕು ಗುರುವಾರವೇ ಅವತ್ತು ಗುರು ಪೂರ್ಣಿಮೆ. ಆದ್ದರಿಂದ ದಯವಿಟ್ಟು ಒಂದು ದಿನ ರಜೆ ಹಾಕ್ಲಿಕ್ಕೆ ಸಾಧ್ಯವಾದರೆ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಾದಿಗಳಿಗೆ ಒಂದು ರಜೆ ಹಾಕಿ ಆದ್ರೂ ನಿಮ್ಮ ಗುರುಮಠಗಳಿಗೆ ಹೋಗಿ ಬನ್ನಿ. ನಿಮಗೆ ನಿಮ್ಮದೇ ಆದಂತಹ ನಿಮ್ಮ ಜನಾಂಗಕ್ಕೆ ಒಂದು ಗುರುಮಠ ಅಂತಿರುತ್ತೆ. ಆ ಗುರುಮಠಕ್ಕೆ ಹೋಗಿ ಗುರುಗಳ ಪಾದ ಪೂಜೆಯನ್ನು ಮಾಡಿ ಗುರುಗಳಿಗೆ ಏನಾದರೂ ಒಂದು ಭಕ್ತಿಯಿಂದ ಹೂವು, ಹಣ್ಣು, ವಸ್ತ್ರ, ಧಾನ್ಯ, ಏನೇ ಒಂದು ಕಾಣಿಕೆಗಳನ್ನು, ಗುರು ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತ, ಬಹಳ ಅದ್ಭುತ. ನೀವು ಯಾವುದೇ ನಿಮ್ಮ ಜನಾಂಗಕ್ಕೊಂದು ಗುರುಮಠಗಳಿದ್ದೇ ಇರುತ್ತೆ. ಹಾಗಾದರೆ ದಯವಿಟ್ಟು ನಿಮ್ಮ ಗುರುಮಠಗಳಿಗೆ ಹೋಗಿ. ಅದನ್ನು ಹೊರತುಪಡಿಸಿ ಇನ್ನೇನು ಮಾಡಬಹುದು ಅಂತ ಕೇಳಿದ್ರೆ, ಬಹಳ ಪ್ರಮುಖವಾಗಿ ನೀವು ಗುರುವಿನ ಸನ್ನಿಧಾನಗಳು ಅಂತಂದರೆ ನೀವು ಮಂತ್ರಾಲಯಕ್ಕೆ ಹೋಗಿ ಬರಬಹುದು, ಅಥವಾ ಗಾಣಗಾಪುರಕ್ಕೆ ಹೋಗಿ ಬರಬಹುದು, ಅಥವಾ ನಿಮಗೆ ಸಾಗರದಲ್ಲಿ ವರದಹಳ್ಳಿ ಸದ್ಗುರು ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಖಂಡಿತವಾಗಿ ಹೋಗಿ ಬರಬಹುದು. ನೀವು ಶಿರಡಿಗೆ ಹೋಗಿ ಬರಬಹುದು. ಗುರು ಸನ್ನಿಧಾನಗಳೆಲ್ಲೆಲ್ಲಿ ಇರ್ತವೆ ನೀವು ಅಲ್ಲೆಲ್ಲ ಹೋಗಿ ಯಾವುದು ಸಾಧ್ಯನೋ, ಎಲ್ಲ ಅಂತಂದರೆ ನಿಮಗೆ ಯಾವುದು ಸಾಧ್ಯನೋ ಆ ಒಂದು ಸನ್ನಿಧಾನಕ್ಕೆ ನೀವು ಅವತ್ತಿನ ದಿವಸ ಗುರುಪೂರ್ಣಿಮೆ ದಿವಸ ಹೋಗಿ ಒಂದು ದರ್ಶನ ಪೂಜೆಗಳನ್ನು ಮಾಡ್ಕೊಂಡು ಬಂದರೆ ಅತ್ಯುತ್ತಮ. ಅದೂ ಮಾಡಲಿಕ್ಕಾಗಲಿಲ್ಲ, ಮನೆ ಹತ್ತಿರದಲ್ಲೇ ನೀವು ಎಲ್ಲೇರಿ, ಕರ್ನಾಟಕದಾದ್ಯಂತ ಎಲ್ಲೇರಿ, ನಿಮ್ಮ ಮನೆಯ ಹತ್ತಿರದಲ್ಲಿ ಜುಲೈ 10ನೇ ತಾರೀಕು ನಿಮ್ಮ ಮನೆ ಹತ್ತಿರದಲ್ಲಿ ಎಲ್ಲಿ ಗುರು ಸನ್ನಿಧಾನ ಇದೆ, ಎಲ್ಲೋ ರಾಘವೇಂದ್ರ ಸ್ವಾಮಿ ಮಠ ಇದೆ, ಅಥವಾ ಒಂದು ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇದೆ, ಗುರು ಸನ್ನಿಧಾನ ಶಂಕರ ಮಠ ಇದೆ, ಏನೇ ನಿಮ್ಮ ಏರಿಯಾದಲ್ಲಿ ಹತ್ತಿರದಲ್ಲಿ ಎಲ್ಲಿ ಗುರುವಿನ ಸನ್ನಿಧಾನ ಇದೆ, ಅಟ್ಲೀಸ್ಟ್ ಅವತ್ತಿನ ದಿವಸ ಹೋಗಿ ಒಂದು ಗುರುವಿನ ಸನ್ನಿಧಾನದಲ್ಲಿ ಒಂದು ಕಾಲು ನೋವು ಬರೋ ತನಕ ಸ್ವಲ್ಪ ಪ್ರದಕ್ಷಿಣೆ ನಮಸ್ಕಾರ ಪೂಜೆಗಳನ್ನ ಮಾಡಿಕೊಂಡು ಗುರುವಿನ ಅನುಗ್ರಹವನ್ನು ಪಡೆದು ಬನ್ನಿ. ಆ ಒಂದು ಸನ್ನಿಧಾನಗಳಲ್ಲಿ ಜುಲೈ 10ನೇ ತಾರೀಕು ಆ ಥರ ಗುರು ಸನ್ನಿಧಾನಗಳಲ್ಲಿ ನೀವು ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ 1 kg 2 kg ಕಡಲೆಕಾಳನ್ನು ಗಂಟು ಕಟ್ಟಿ ವಿಳೆದೆಲೆ ಅಡಿಕೆ ಯಥಾಶಕ್ತಿ ದಕ್ಷಿಣೆ ಸಹಿತ ಆ ಗುರು ಸನ್ನಿಧಾನದಲ್ಲಿ ಸಮರ್ಪಣೆಯನ್ನು ಮಾಡಿ ಬಂದರೆ ಅದ್ಭುತವಾದಂಥ ಪರಿಹಾರ, ನಿಮಗೆ ಗುರುವಿನ ಅನುಗ್ರಹ ಸಿಗ್ತದೆ, ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತದೆ. ಯಾಕೆಂದರೆ ಅದು ಅದ್ಭುತವಾದಂತಹ ಪರಿಹಾರ ನೀವು ಮಾಡ್ಕೊಳ್ಬಹುದಾದ. ಜೊತೆಗೆ ಇಲ್ಲ ಮನೆಯಲ್ಲೇ ಕೂರ್ಕೋಬೇಕು, ಎಲ್ಲೂ ಹೋಗ್ಲಿಕ್ಕಾಗಲಿ, ಅಟ್ಲೀಸ್ಟ್ ಗುರು ಅಷ್ಟೋತ್ತರವನ್ನು ಪಠಿಸಿ. ಆ ಗುರುಗ್ರಹದ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳು, ಆ ದತ್ತಾತ್ರೇಯರ ಸ್ತೋತ್ರಗಳು, ದತ್ತಾತ್ರೇಯ ವಜ್ರಕವಚ ಸ್ತೋತ್ರ, ಹೀಗೆ ಗುರುವಿನ ಸ್ತೋತ್ರ ಪಠನೆಗಳನ್ನಾದರೂ ಮಾಡಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ. ನಿಮಗೇನಾದರೂ ಗುರು ದಶೆ, ಗುರು ಭುಕ್ತಿ ಇತ್ಯಾದಿ ಗುರುವಿನ ವೈಯಕ್ತಿಕ ಜಾತಕದಲ್ಲಿ ಗುರು ಅನುಗ್ರಹ ಇದ್ದರೂ ಇನ್ನೂ ತುಂಬ ಅನುಕೂಲವಾದಂತಹ ದಿನವಾಗಿರುತ್ತೆ. ಸೊ ಆದ್ದರಿಂದ ಏನೇ ಶುಭ ಕಾರ್ಯವಾಗಬೇಕು ಅಂದರೂ ಗುರುವಿನ ಅನುಜ್ಞೆ, ಗುರುವಿನ ಒಂದು ಆಶೀರ್ವಾದ ಬಹಳ ಮುಖ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಇದಿಷ್ಟು ಪರಿಹಾರಗಳು ಮಾಡಿಕೊಳ್ಳಿ. ಇಲ್ಲ ಇದಲ್ಲದೆ ವಿಶೇಷವಾದ ಪರಿಹಾರ ಬೇಕು ಅಂತಂದರೆ ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ನಿಮ್ಮೆಲ್ಲರ ಗುರುದೋಷಗಳು ಪರಿಹಾರವಾಗಿ ಗುರುಬಲ ನಿಮಗೆ ಪ್ರಾಪ್ತಿ ಅಂದರೆ ಸಿಗಬೇಕು ಅನ್ನುವ ಕಾರಣಕ್ಕೆ ಕಣ್ಣಿಗೆ ಕಾಣಿಸದೆ ಕೈಗೆ ಸಿಗ್ತಾ ಇಲ್ಲ ಅಂತಲೋ, ಅಥವಾ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅವಕಾಶಗಳು ಅನ್ನೋ ರೀತಿಯಲ್ಲೋ, ಏನೋ ನಮ್ಗೆ ಒಟ್ಟಾಗಿ ಗುರುಬಲ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು, ಅಥವಾ ಗುರುಬಲ ಕಳ್ಕೊಂಡಿದ್ರು ಕೂಡ ಗುರುಬಲ ಇಲ್ಲದೇ ಇದ್ರು ಗೋಚಾರದಲ್ಲಿ, ಬಟ್ ಗುರುವಿನ ಅನುಗ್ರಹ ಚೆನ್ನಾಗಿ ಸಿಗಬೇಕು ಅನ್ನೋವಂಥವರಿಗೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ
ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ, ಯಾಕೆಂದರೆ ಗುರುಪೂರ್ಣಿಮೆ ವಿಶೇಷವಾಗಿ ಈ ಗುರುಪಾದುಕೆಗಳು ಅನ್ನುವ ರೀತಿಯಲ್ಲಿ 2 ಪಾದುಕೆಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಸ್ಕ್ರೀನ್ ಮೇಲೆ ಸಹ ಕಾಣಬಹುದು. ಈ ವಿಶೇಷವಾದಂತಹ ಪಾದುಕೆಗಳನ್ನು ನಾವು ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ದೇವರ ಮನೆಯಲ್ಲಿ ಈ ಗುರುಪಾದುಕೆ, ಯಾಕಂದರೆ ಗುರುಪೂರ್ಣಿಮೆಯ ದಿವಸ, ಗುರುವಾರ ಗುರುಪೂರ್ಣಿಮೆಯ ದಿವಸ ಗುರು ಶಾಂತಿ ದತ್ತಾತ್ರೇಯರ ಹೋಮಗಳನ್ನೇ ಮಾಡಿ ಎನರ್ಜೈಸ್ ಆದಂತಹ ಪಾದುಕೆಗಳು ನಿಮ್ಮ ಮನೆಯಲ್ಲಿದ್ದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಸಿಗುತ್ತದೆ ಅನ್ನುವಂತಹ ಕಾರಣಕ್ಕೆ ಖಂಡಿತವಾಗಿ ಈ ಗುರುಪಾದುಗಳು ನಿಮ್ಮ ಮನೆಯಲ್ಲಿರಲಿ. ಮಂತ್ರಾಕ್ಷತೆಯನ್ನು ಹಾಕಿ ಕಳಿಸ್ಕೊಡ್ತೇವೆ ನಿಮಗೆ. ಖಂಡಿತವಾಗಿ ಗುರುಪಾದುಗಳನ್ನ ನಿಮ್ಮ ಮನೆಯಲ್ಲಿರಿ. ಅಷ್ಟೇ ಅಲ್ಲ, ಬರೀ ಗುರುಪಾದುಕೆಗಳನ್ನು ಕೊಡ್ತಾ ಇರ್ತಂದು ಸಹಸ್ರ ಗುರು ಶಾಂತಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಬಹಳ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂದ್ರೆ ನೀವು ಅಡಮಾನ ಇಟ್ಟಂತಹ ಬಂಗಾರವು ಬಿಡಿಸ್ಕೊಂಡು ಬರುವಂಗಾಗಿರ್ಬೇಕು, ಕಳ್ಕೊಂಡ ಬಂಗಾರ ಮರಳಿ ಪಡ್ಕೊಳ್ಳುವಂಗಾಗಬೇಕು, ಅಥವಾ ನೀವು ಸಂಪಾದನೆ ಮಾಡಾರು ಬಂಗಾರಗಳನ್ನ ಸಂಪಾದನೆ ಮಾಡಬೇಕು. ಇವತ್ತು ಗ್ರಾಮ್ ಬಂಗಾರ 9-10 ಸಾವಿರ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಬಂಗಾರವನ್ನು ಸಂಪಾದನೆ ಮಾಡುವ ಆ ಒಂದು ಅನುಕೂಲಗಳು ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸಾಲಬಾಧಗಳು ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಎಲ್ಲ ವಿಶೇಷವಾದ ಹೋಮಗಳಿದೆ. ಈ ಎಲ್ಲ ವಿಶೇಷವಾದಂತಹ ಹೋಮಗಳೆಲ್ಲ ಎನರ್ಜೈಸ್ ಮಾಡ್ತಕ್ಕಂಥ ಬಹಳ ವಿಶೇಷವಾದ ಪ್ರಸಾದ ಧನಾಕರ್ಷಕ ಮಣಿ. ಈ ವಿಶೇಷವಾದ ಒರಿಜಿನಲ್ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಗುರುಪಾದುಕೆಗಳ ಜೊತೆ ಕೊಡ್ತಾ ಇದ್ದೇವೆ. ಸೊ ಬಹಳ ವಿಶೇಷವಾಗಿ ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ದಿವಸ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಗುರುಪಾದುಕೆಗಳನ್ನು ಅದರ ಸಹಿತವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹಾಗೂ ವಿಶೇಷವಾದ ಋಣಬಾಧ ಅಂದರೆ ನಿಮಗೆಲ್ಲ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಮಾಡಿ ವಿಶೇಷವಾದ ಈ ಧನಾಕರ್ಷಕ ಮಣಿ ನಿಮ್ಮ ವ್ಯಾಪಾರಾಭಿವೃದ್ಧಿಗಳಾಗಬೇಕು ಅಂತ ಧನಾಕರ್ಷಕ ಮಣಿ ರಾ ಪೈರೇಟ್ ನಿಮಗೆ ಕೊಡ್ತಾ ಇದ್ದೇವೆ. ನಿಮಗೆ ನಿಮ್ಮಲ್ಲಿ ಇಟ್ಕೊಳ್ಳೋಕೆ ಅದು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದುಡ್ಡಿನ ಜೊತೆಗೆ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು. ಅದ್ಭುತವಾದ ಪರಿಹಾರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರ ಎಲ್ಲರೂ ಹೆಸರನ್ನ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಹಾಗೂ 10:30ಯಿಂದ ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಈ ಎಲ್ಲ ಪ್ರಸಾದಗಳು ಎಲ್ಲ ಹೋಮಗಳ ಎನರ್ಜೈಸ್ ಆಗ್ತದೆ. ಸೊ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ, ಗುರುಪಾದುಕೆಗಳು ಜೊತೆಗೆ ಈ ವಿಶೇಷವಾದ ಧನಾಕರ್ಷಕ ಮಣಿ ಇದನ್ನೆಲ್ಲ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಎಲ್ಲರ ಮೇಲೂ ಸಹ ಗುರುಗಳ ಅನುಗ್ರಹವಾಗಲಿ. ನಿಮ್ಮೆಲ್ಲರಿಗೂ ನಿಮ್ಮ ಆರಾಧ್ಯ ಗುರುಗಳ ಖಂಡಿತವಾಗಿ ಅನುಗ್ರಹವಾಗಲಿ. ನಿಮ್ಮೆಲ್ಲರ ಕಷ್ಟ ನಷ್ಟಗಳು ಪರಿಹಾರವಾಗಲಿ. ಗುರು ಬಲ ಇರೋರಿಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡಲಿ. ಇಲ್ಲದೆ ಇರತಕ್ಕಂಥವ್ರಿಗೂ ಸಹ ಗುರುವಿನ ಅನುಗ್ರಹದಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗುರುವಿನ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗಲಿ. ಒಟ್ಟಿನಲ್ಲಿ ಎಲ್ಲರೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂತ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.